ಯಾಕೋ ಅಳ್ತವಳೆ. ಹಾಂ, ಇದೇ ಸರಿಯ ಸಮಯ. ಅವಳು ನಮ್ಮ ಮನೆಗೆ ಹೋಗ್ಬಿಡತ್ತ ಬಾ ಅಂತ ಕರೀತಾಳೆ. ಈ ನನ್ನ ಮಗ ಒಪ್ಕೊಂಡು ಹೋಗ್ಬಿಟ್ರೆ ಸಾಕು. ಇಲ್ಲೇ ನಿಂತ್ಕೊಂಡು ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋದ. ಪಿಂಕಿ ಏನಾಯ್ತು? ಯಾಕೆ ಕಳ್ತಿದ್ಯಾ? ಏನಾಯ್ತು ಪಿಂಕಿ? ಪಿಂಕಿ ನಿನ್ನೆ ಕೇಳ್ತಿರೋದು, ಏನು ಕಳ್ತಿದ್ಯಾ? ಇನ್ನೇನು ಮಾಡಲಿ ಶ್ರೀಕಾಂತ್, ಇನ್ನೇನು ಮಾಡಲಿ ಹೇಳು. ನನಗಂತೂ ಈ ಮನೇಲಿ ಇರೋಕೆ ಆಗ್ತಿಲ್ಲ ಶ್ರೀಕಾಂತ್. ನಿಮ್ಮಮ್ಮ ಯಾಕೆ ಹಿಂಗೆ ಆಡ್ತಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಅತ್ತೆ ಅಂದರೆ ಈ ಥರ ಇರ್ತಾರಾ? ನನಗಂತೂ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ ನಿಮ್ಮಮ್ಮನ. ಯಾಕೆ ನನ್ನ ಮೇಲೆ ಅವ್ರಿಗೆ ಅಷ್ಟೊಂದು ದ್ವೇಷ, ಕೋಪ? ನಾನಂತೂ ಏನು ಮಾಡಿದ್ದೀನಿ ಶ್ರೀಕಾಂತ್ ಅವ್ರಿಗೆ? ನನಗಂತೂ ಒಂದು ಗೊತ್ತಾಯಿತು, ಅವ್ರಿಗೆ ಪ್ರೀತಿ ಯಾಕಂದರೆ ಇಷ್ಟ ಆಯಿತು. ನೀನು ಅವ್ರನ್ನ ಮದುವೆ ಮಾಡ್ಕೊಳ್ಳೋದವ್ರಿಗೆ ತುಂಬ ಇಷ್ಟ ಆಯಿತು. ನೀನು ನನ್ನ ಮದುವೆ ಮಾಡ್ಕೊಂಡಿರೋದ್ರಿಗೆ ಇಷ್ಟ ಆಗ್ತಿಲ್ಲ ಶ್ರೀಕಾಂತ್, ಇಷ್ಟ ಆಗ್ತಿಲ್ಲ. ಅವ್ರು ನನಗೆ ಈ ಥರ ಟಾರ್ಚರ್ ಮಾಡ್ತಿದ್ದಾರೆ. ನೋಡು, ನಮ್ಮಮ್ಮ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ, ಕೋಪನೂ ಇಲ್ಲ. ಏನೋ ಹಂಗೆ ಆಡ್ತಾರೆ ಅಷ್ಟೇ. ಅದಕ್ಕೆಲ್ಲ ನೀನು ಇಷ್ಟೊಂದು ತಲೆ ಕೆಡ್ಸ್ಕೋತೀಯಾ? ಅದು ಅಲ್ಲದೆ ನಾನು ನಿಂಗೆ ಏನು ಹೇಳಿದ್ದೀನಿ ಹೇಳು? ಅಮ್ಮ ನಿನ್ಗೆ ಏನೇ ಬೈದ್ರು ನಾನು ನಿನ್ನ ಜೊತೆ ಇರ್ತೀನಿ. ಅದು ಅಲ್ಲದೆ ನಾನು ಅಮ್ಮಂಗೆ ಬೈತಿರ್ತೀನಿ. ಅದು ಗೊತ್ತಿತ್ತು ನೀನು ಹಿಂಗೆ ಆಡ್ತಿದ್ಯಲ್ಲ. ನಿಂಗೆ ಏನಂತ ಹೇಳಬೇಕು ನಂಗೆ ಅರ್ಥ ಆಗ್ತಿಲ್ಲ. ಆರಾಮಾಗಿ ಇರು ಪಿಂಕಿ, ಪ್ಲೀಸ್. ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ನಾನು ನಿನ್ನ ಜೊತೆ ಇಲ್ವಾ? ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಶ್ರೀಕಾಂತ್, ಇಲ್ಲ, ಇದು ತುಂಬ ಅತಿ ಆಗ್ತಾ ಇದೆ. ನಾನು ಅಕ್ಕಂಗೆ ಫೋನ್ ಮಾಡಿದ್ದೆ. ಅಕ್ಕನ ಅವ್ರ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೋತಾರಂತೆ ಗೊತ್ತಾ? ಪ್ರೀತಿ ಅಕ್ಕನ ನಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೋತಾರಂತೆ. ಅಷ್ಟೊಂದು ಪ್ರೀತಿ ತೋರಿಸ್ತಾರಂತೆ. ಕೇಳಿ ನಂಗೆ ತುಂಬ ಬೇಜಾರಾಯಿತು. ಅವರೆಲ್ಲ ಅಷ್ಟೊಂದು ಚೆನ್ನಾಗಿದ್ದಾರೆ. ಅವ್ರನ್ನೆಲ್ಲ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅತ್ತೆದಿರು. ನಮ್ಮ ಪ್ರೇಮಕ್ಕನೂ ಅಷ್ಟೇ, ನಮ್ಮ ಪ್ರೇಮಕ್ಕ ಅವ್ರ ಅತ್ತೆನೂ ಅಷ್ಟೇ. ನಿಮ್ಮ ದೊಡ್ಡಮ್ಮ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಗೊತ್ತಾ ನಮ್ಮ ಪ್ರೇಮಕ್ಕನ. ಈ ಮನೆ ಜವಾಬ್ದಾರಿನೇ ಅವಳಿಗೆ ಕೊಟ್ಟಿದ್ದಾರೆ. ಆದರೆ ಈಗ ಎಲ್ಲರೂ ಚೆನ್ನಾಗಿರುವಾಗ ನನಗೆ ಮಾತ್ರ ಯಾಕೆ ಈ ಥರ? ನಂಗೆ ನಿಜವಾಗ್ಲೂ ತಡ್ಕೊಳಕ್ಕೆ ಆಗ್ತಿಲ್ಲ ಶ್ರೀಕಾಂತ್. ಈ ಥರ ಎಲ್ಲ ನನಗೆ ಬೆಳೆದೇ ಇಲ್ಲ. ಆದರೂ ನಿನಗೋಸ್ಕರ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಆದರೂ ಯಾಕೆ ಆ ಥರ ಆಡ್ತಿದ್ದಾರೆ ನಿಮ್ಮಮ್ಮ? ನಂಗೆ ಅರ್ಥ ಆಗುತ್ತೆ ಪಿಂಕಿ, ನನಗೆಲ್ಲ ಅರ್ಥ ಆಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ. ನಮ್ಮಮ್ಮ ಸರಿ ಹೋಗ್ತಾರೆ. ಅವ್ರು ಆ ಥರ ಅಲ್ವೇ ಅಲ್ಲ. ಅದು ಯಾಕೆ ಹಿಂಗೆ ಆಡ್ತಿದಾರೆ ನನಗೂ ಅರ್ಥ ಆಗ್ತಿಲ್ಲ. ನೋಡು, ನಿನಗೆ ಬೇಜಾರು ಮಾಡ್ಕೋಬೇಡ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ಆಯಿತಾ? ಇಲ್ಲ ಶ್ರೀಕಾಂತ್, ಇಲ್ಲ, ನನಗಿದು ಯಾವುದು ಸರಿ ಹೋಗ್ತಿಲ್ಲ. ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನೀನು ಅದಕ್ಕೆ ಒಪ್ಕೋತಿ ಅಂತ ನಂಬ್ಕೊಂಡಿದ್ದೀನಿ. ಪ್ಲೀಸ್ ಶ್ರೀಕಾಂತ್. ನಿರ್ಧಾರ ಮಾಡಿದ್ಯಾ? ಏನು ನಿರ್ಧಾರ? ಏನು ಹೇಳು? ಶ್ರೀಕಾಂತ್, ನಮ್ಮ ಅಪ್ಪ ಅಮ್ಮಂಗೆ ತಾನೇ ಯಾರಿದ್ದಾರೆ? ಅವರಿಬ್ಬರೇ ಅಷ್ಟು ದೊಡ್ಡ ಮನೇಲಿದ್ದಾರೆ. ಅದು ಅಲ್ಲದೆ ಅಪ್ಪನ ಬಿಸ್ನೆಸ್ಸು ಅದು ಇದು ಕಂಪ್ನಿಗಳದ್ದೆಲ್ಲ ಅಪ್ಪ ಒಬ್ಬರೇ ನೋಡ್ಕೋಬೇಕು. ಅವ್ರಿಗೂ ಕಷ್ಟ ಆಗುತ್ತೆ ಅಷ್ಟೊಂದು ಜವಾಬ್ದಾರಿ ತೊಗೊಳಕ್ಕೆ. ವಯಸ್ಸಾಗಿದೆ. ಗಂಡು ಮಕ್ಕಳು ಅಂತ ಯಾರೂ ಇಲ್ಲ. ನಾವೆಲ್ಲ ಮದುವೆಯಾಗಿ ಗಂಡನ ಮನೆಗೆ ಬಂದುಬಿಟ್ಟಿದ್ದೀವಿ. ಈಗ ನಾವಿಬ್ಬರು ಅಲ್ಲೋಗಿ ಇದ್ಕೊಂಡ್ರೆ ಅಪ್ಪ ಅಮ್ಮಂಗೂ ಸ್ವಲ್ಪ ಸಹಾಯ ಆಗುತ್ತೆ. ಅಪ್ಪನ ಬಿಸ್ನೆಸ್ಸು ಅದು ಆಸ್ತಿ ಎಲ್ಲ ನೀನೇ ನೋಡ್ಕೋಬೋದು. ಅಮ್ಮನ ಜೊತೆ ನಾನು ಇದ್ದಂಗೆ ಆಗುತ್ತೆ. ನಾವಿಬ್ಬರು ಆರಾಮಾಗಿ ಅಲ್ಲೇ ಹೋಗಿ ಸೆಟ್ಲ್ ಆಗಿಬಿಡೋಣ. ನಾವು ಆರಾಮಾಗಿ ಇರ್ಬೋದಲ್ಲಿ, ನಮ್ಗೆ ಏನು ತೊಂದರೆ ಇರಲ್ಲ. ನೀನು ಆ ಅಪ್ಪನ ಕಂಪ್ನಿ ಎಲ್ಲ ನೋಡಿಕೊಂಡು ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಹೋಗೋ ಬದಲು ಅಪ್ಪಂದೇ ನೋಡಿಕೊಂಡು ಆರಾಮಾಗಿ ಇರ್ಬೋದಲ್ವಾ? ನಮ್ಗೆ ಯಾಕೆ ಬೇಕು ಈ ಕಷ್ಟ ಎಲ್ಲ? ಬಾ, ಸರಿಯಾಗಿ ಹೇಳಿದ್ಲು. ಇದಕ್ಕೋಸ್ಕರನೇ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಹೆಂಗೋ ನನ್ನ ಮಗ ಅಲ್ಲಿಗೋಗಿ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಆಸ್ತಿ ಅಂತಸ್ತೆಲ್ಲ ಇವನ ಹೆಸರಿಗೆ ಬರ್ಸ್ಕೊಂಡು ರಾಜನ ಥರ ಇರಬೇಕು. ಏನು ಹೇಳ್ತಿದ್ಯಾ ಪಿಂಕಿ? ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ಏನು, ನಾನು ಆ ಮನೆಗೆ ಹೋಗಿ ಮನೆ ಹಳಿನಾಗಿರೋದಾ? ಅದು ಅಲ್ಲದೆ ನಿಮ್ಮಪ್ಪನ ಆಸ್ತಿ ಎಲ್ಲ ನೋಡ್ಕೊಂಡು ನನ್ನ ಹೆಸರು ಬರ್ಸ್ಕೊಂಡು ಏನು ಮಾತಾಡ್ತಿದ್ಯಾ ನೀನು? ಏನು ಮಾತಾಡ್ತಿದ್ಯಾ ಅನ್ನೋದಾದ್ರೂ ಅರ್ಥ ಆಗ್ತಿದ್ಯಾ ನಿನಗೆ? ಅರ್ಥ ಆಗ್ತಿದೆ ಶ್ರೀಕಾಂತ್, ಯಾಕೆ ಅರ್ಥ ಆಗ್ತಿಲ್ಲ? ನಾನು ಮಾತಾಡ್ತಿರೋದು ಸರಿಯಾಗೇ ಇದೆ. ನೋಡು, ಅಲ್ಲಿ ನಮ್ಮಪ್ಪ ಅಮ್ಮಂಗೆ ಯಾರೂ ಇಲ್ಲ. ನಾವು ಅಲ್ಲಿ ಹೋದರೆ ಅವ್ರಿಗೂ ಸಹಾಯ ಆಗುತ್ತಲ್ವಾ? ನಮಗೂ ಆರಾಮಾಗಿರ್ಬೋದು. ಈ ಮನೆಯಲ್ಲಿ ನಿಮ್ಮ ಅಮ್ಮನ ಜೊತೆ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ದಿನ ಜಗಳ ಮಾಡ್ಕೊಂಡು ಇರೋಕ್ಕೆ ನಂಗೆ ಆಗಲ್ಲ ಶ್ರೀಕಾಂತ್. ಪಿಂಕಿ, ನಿಂಗೆ ಇಲ್ಲಿ ಇರೋಕ್ಕಾಗಲ್ಲ ಅಂದರೆ ನಾವು ಸಿಟಿಲಿ ಹೋಗಿ ಎಲ್ಲಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡಿರೋಣ. ನನಗೂ ಕಂಪ್ನಿ ಕೆಲಸ ಅಲ್ಲೇ ತಾನೇ ಇರೋದು. ಅಲ್ಲಿಂದ ಇಲ್ಲಿ ದಿನ ಓಡಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಒಂದು ವಾರಕ್ಕೊಂದ್ಸತಿ ಬರೋಣ ಅಂದರೆ ನೀನು ಬೇರೆ ಒಬ್ಬಳೇ ಇರ್ತೀಯ. ಅದ್ರ ಬದಲು ಆರಾಮಾಗಿ ಅಲ್ಲೇ ಮನೆ ಮಾಡ್ಕೊಂಡಿರೋಣ. ನಾನು ಅಲ್ಲೇ ಮನೆ ಮಾಡ್ತೀನಿ, ನೀನು ಅಲ್ಲೇ ಇರೋಣ. ನೀನು ಯಾವುದಕ್ಕಾದ್ರೂ ಕೆಲ್ಸಕ್ಕೆ ಸೇರ್ಕೋ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ನೀನು ಆಸೆ ಪಡ್ತಿದ್ದೆ ಅಲ್ವಾ? ಅಲ್ಲೇ ಆರಾಮಾಗಿ ಕೆಲ್ಸಕ್ಕೆ ಸೇರ್ಕೋ. ನಾನು ಕೆಲ್ಸಕ್ಕೆ ಸೇರ್ಕೋತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇಬ್ಬರು ದುಡ್ಕೊಂಡು ಆರಾಮಾಗಿ ನಮ್ಮಿಬ್ರು ಪಾಡಿಗೆ ನಾವಿಬ್ರು ಇರ್ಬೋದು. ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಿದ್ಯಾ? ನೋಡು ಪಿಂಕಿ, ಬೇಕಾದರೆ ಹೋಗೋಣ, ಒಂದೆರಡು ದಿನ ಇದ್ದು ಬರೋಣ, ಅದು ಬೇರೆ. ಆದರೆ ಅದನ್ನು ಬಿಟ್ಟು ಮನೆ ಹಳಿನಾಗಿದ್ಕೊಂಡು ಅವ್ರ ಆಸ್ತಿಗೆ ಆಸೆ ಪಟ್ಕೊಂಡು ಅದನ್ನೆಲ್ಲ ಬರ್ಸ್ಕೊಂಡು ಅದೆಲ್ಲ ನನ್ನ ಕೈಲಿ ಆಗದಿರೋಂಥ ಕೆಲಸ. ನಮ್ಮಪ್ಪನ, ನನ್ನ ಹುಟ್ಟಿಸಿದ ಅಪ್ಪನ ಆಸ್ತಿಗೆ ನಾನು ಆಸೆ ಪಟ್ಟವನಲ್ಲ. ನಮ್ಮ ಅಪ್ಪಂಗೆ ಏನು ಕಮ್ಮಿ ಆಸ್ತಿ ಇದೆ ಅಂತ ಅನ್ಕೊಂಡಿದ್ಯಾ? ನಿಮ್ಮ ಪ್ರೇಮಕ್ಕ ಕೊಟ್ಟಿದ್ರಲ್ಲ ಆ ಮನೆಗೆ ಈಗ ಬೇಕಾದಷ್ಟು ಆಸ್ತಿ ಇದೆ. ಮನಸ್ಸು ಮಾಡಿದ್ರೆ ನಾನು ಕೇಸ್ ಹಾಕಿ ಅದರಲ್ಲಿ ಅರ್ಧ ಆಸ್ತಿ ತೊಗೋಬೋದು. ಅದೇ ನನಗೆ ಆಸ್ತಿ ಬೇಡ. ನಮ್ಮಪ್ಪ ಆ ಮನೆಗೆ ಒಂದಿನ ನಮ್ಮನ್ನ ಕರ್ಕೊಂಡೇ ಹೋಗಿಲ್ಲ. ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ ಅಂತ ಅಲ್ಲಿ ಇರೋರಿಗೆ ಯಾರಿಗೂ ಪರಿಚಯನೇ ಮಾಡಿಸಿಲ್ಲ. ಇಷ್ಟು ವರ್ಷ ಆಗೋಯ್ತು, ಬರೀ ಮುಚ್ಚಿಟ್ಕೊಂಡೇ ಬಂದರು. ಅಂಥದ್ರಲ್ಲಿ ಅಂಥ ಸಂಬಂಧಕ್ಕೆ ಬೆಲೆ ಕೊಡೋದಿಲ್ಲ ನಾನು ಯಾವತ್ತು. ಅವ್ರಿಗೂ ಬೆಲೆ ಕೊಡೋದಿಲ್ಲ, ಆ ಸಂಬಂಧಕ್ಕೂ ಬೆಲೆ ಕೊಡೋದಿಲ್ಲ. ಇನ್ನು ಅವ್ರ ಆಸ್ತಿ ನನಗೆ ಯಾಕೆ ಅಂತ ನಾನು ಬದುಕ್ತೋನು. ಸ್ವಾಭಿಮಾನದಿಂದ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ದುಡ್ದು ನಮ್ಮ ಅಮ್ಮನೂ ನನ್ನ ತಂಗಿನೂ ಸಾಕ್ತೋನು. ನಾನು ಮಾವನ ಆಸ್ತಿಗೆ ಆಸೆ ಪಡ್ತೀನ? ಇದು ನಿಜವಾಗ್ಲೂ ನೀನು ಹೇಳ್ತಿರೋ ಸರಿ ಇಲ್ಲ ಅಂತ ಅನಿಸ್ತದೆ. ನನಗೆ ಯಾವ ಆಸ್ತಿ ಅಂತಸ್ತು ಏನು ಬೇಡ. ನಿನಗೆ ಇಲ್ಲಿರೋಕ್ಕೆ ಅಷ್ಟೇ ತಾನೇ ಕಷ್ಟ ಆಗ್ತಿರೋದು. ಖಂಡಿತ ಹೇಳ್ತಿದ್ದೀನಲ್ಲ, ಸಿಟಿಗೆ ಹೋಗೋಣ. ಅಲ್ಲಿ ಆರಾಮಾಗಿ ಮನೆ ಮಾಡ್ಕೊಂಡು ನಾನು ನೀನು ಕೆಲಸ ಮಾಡಿಕೊಂಡು ನಮ್ಗೇನು ಬೇಕೋ ದುಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು. ಹಾಗೆ ಮಾಡೋಣ, ಆಯಿತಾ? ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿ ರೆಸ್ಟ್ ಮಾಡು. ಅಲ್ಲ
ಅಲ್ಲ ಶ್ರೀಕಾಂತ್, ಅಷ್ಟೊಂದು ಆಸ್ತಿ ಅದೆಲ್ಲ ಇರುವಾಗ, ನಮ್ಮದೇ ಕಂಪ್ನಿ ಏನೇನೋ ಇರುವಾಗ ನಾವು ಯಾಕೆ ಕಷ್ಟಪಟ್ಟು ಬೇರೆ ಕಡೆ ಎಲ್ಲೋ ಕೆಲಸ ಮಾಡಿ ಬಾಡಿಗೆ ಮನೆ ಮಾಡ್ಕೊಂಡು ಇರಬೇಕು? ಇರಲೇಬೇಕು. ಯಾಕೆಂದ್ರೆ ನಂಗೆ ನನ್ನ ಸ್ವಾಭಿಮಾನನೇ ಮುಖ್ಯ. ಛೇ, ಈ ಶ್ರೀಕಾಂತ್ ಯಾಕೆ ಹಿಂಗೆ ಆಡ್ತಿದ್ದಾನೆ? ಅವ್ನಿಗೆ ಯಾಕೆ ಏನು ಅರ್ಥನೇ ಆಗ್ತಿಲ್ಲ. ಅಲ್ಲ, ಇರೋದನ್ನ ಬಿಟ್ಟು ಎಲ್ಲ ಹೋಗಿ ಕಷ್ಟಪಟ್ಟು ದುಡಿಬೇಕಂತೆ. ತಲೆಗಿಲೆ ಕೆಟ್ಟಿದೆ ಇವನಿಗೆ. ಏನು ಹೇಳಿದ್ರು ವ್ಯರ್ಥನೆ. ಥು. ಓ ಯಾಕಮ್ಮ, ಯಾಕೆ ಸಪ್ಪಗೆ ನಿಂತ್ಕೊಬಿಟ್ಟೆ? ಓ, ಅಣ್ಣ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ನಾನು ಕೇಳಿಸ್ಕೊಂಡೆ. ಕವಿತಾ, ನೋಡ್ದಾ ಹೆಂಗ್ ಮಾತಾಡ್ತಾನೆ ನೋಡು. ಈ ನನ್ನ ಮಗನಿಗೆ ಯಾವಾಗ ಬುದ್ಧಿ ಬರ್ತದೋ ಏನೋ. ಥೂ, ಇಂಥ ದಡ್ಡ ನನ್ನ ಮಗನ ನನ್ನ ಹೊಟ್ಟೆಲಿ ಯಾಕಾದ್ರೂ ಎತ್ತಿದ್ದೀನೋ ಅನಿಸ್ತೈತೆ ನನಗೆ. ಅಲ್ಲ, ಇವ್ರ ಅಪ್ಪನ ಆಸ್ತಿ ಅಂತ ಏನೂ ಸಿಗ್ಲಿಲ್ಲ ಇವನಿಗೆ. ಕಷ್ಟಪಟ್ಕೊಂಡೇ ಬದುಕ್ತಾವನೆ ನನ್ನ ಮಗ. ಈಗಲಾರು ಮದುವೆ ಆದ್ಮೇಲಾರು ಆರಾಮಾಗಿ ರಾಜನ್ ಥರ ಇರಲಿ ಅಂದರೆ ಅದನ್ನೂ ಬೇಡ ಅಂತಾನೆ. ಇಂಥ ನನ್ನ ಮಗನಿಗೆ ಏನು ಅಂತ ಹೇಳೋದು? ಥೂ, ಇಂಥ ದಡ್ಡ ನನ್ನ ಮಗನ ಎತ್ಬಿಟ್ಟಿದ್ದೀನಿ ನಾನು. ಅಲ್ಲಮ್ಮ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಹೇಳು? ಅಪ್ಪನ ಆಸ್ತಿಗೆ ಆಸೆ ಪಡ್ತಿರೋನು ಮಾವನ ಆಸ್ತಿಗೆ ಆಸೆ ಪಡ್ತಾನ? ಈಗ ಏನೋ ಮಾಡೋಕ್ಕೋಗಿ ಏನೋ ಮಾಡ್ದಲ್ಲಮ್ಮ. ಈಗ ಪಾಪ ಅವನು ಇಲ್ಲೂ ಇಲ್ದಂಗೆ ಆದ. ಈಗೆಲ್ಲ ಹೋಗಿ ಸಿಟಿಲಿ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಾನಂತೆ. ಸಂತೋಷನಾ ನಿನಗೆ? ಸಂತೋಷನಮ್ಮ. ಅಣ್ಣನು ಅದಕ್ಕೇನು ಇದೆ ಮನೇಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತೈತೆ ಹೇಳು. ಇಲ್ಲ, ನೀ ಆಸೆ ಪಟ್ಟಂಗೆ ಅವ್ರ ಮನೆಗೆ ಹೋಗಿ ಅವ್ರ ರಾಜ್ರ ಥರನೂ ಇರ್ತಾ ಇಲ್ಲ. ಈಗೆಲ್ಲ ಒಂದು ಕಡೆ ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡಂಗೆ ಆಯಿತು. ಈ ಥರ ಮಾಡಿಬಿಟ್ಟಲ್ಲಮ್ಮ. ನಿನಗೇನು ಹೇಳಬೇಕೋ ನನಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಹೇಳೋದು, ಅತಿ ಆಸೆ ಗತಿ ಕೇಳು ಅಂತ. ನೀನು ಅದೇನೇ ಮಾಡ್ಕೊಂಡು ನಿಂತಿದ್ಯಾ. ಅದೇ ಕವಿತಾ, ನಾನು ಏನೇ ಮಾಡಿದೆ? ನನ್ನ ಮಗ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟಿದ್ದೆ ತಪ್ಪ? ನನ್ನ ಮಗ ಜೀವನ ಪೂರ್ತಿ ಕಷ್ಟಪಡ್ಬೇಕಾ? ಎಲ್ಲರೂ ಹೆಂಗವ್ರೆ? ಅವನು ಪ್ರೀತಮ್ಮ, ನಮ್ಮ ಇವಳು ಪ್ರೇಮನ ಗಂಡ ಎಲ್ಲ ಎಷ್ಟು ಚೆನ್ನಾಗವ್ರೆ. ಅವ್ರಿಗೆಲ್ಲ ಬೇಕಾದಷ್ಟು ಆಸ್ತಿ ಅಂತಸ್ತು ಏನೇನೋ ಐತೆ. ನೋಡ್ಲಿಲ್ವ ಮದುವೆಲಿ ಎಲ್ಲ ಏನೊಂದು ಗಾಡಿ ಒಡವೆ ಹಾಕೊಂಡು ಹೆಂಗೆ ಮೆರಿತಾ ಇದ್ರು, ಲಕ್ಷಾಂತರ ರೂಪಾಯಿ ಸೀರೆ ಉಟ್ಕೊಂಡು. ಆದರೆ ನಾವು, ಅಯ್ಯೋ ದೇವ್ರೆ, ನಮ್ಮ ಹಣೆ ಬರನೇ ಹಿಂಗಾಗೋಯ್ತು. ನಿಮ್ಮ ಅಪ್ಪನ ಕಟ್ಕೊಂಡು ಏನು ಪ್ರಯೋಜನ ಆಗಲಿಲ್ಲ. ನನ್ನ ಮಗನಾರೇ ಅವಳು ಮದುವೆ ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ಆಸೆ ಪಟ್ಟೆ. ಈ ನನ್ನ ಮಗ ಅದಕ್ಕೂ ಮಣ್ಣು ಹಾಕತ್ತವನೆ. ನೋಡಮ್ಮ, ನಮ್ಮ ಹಣೆಯಲ್ಲಿ ಬರ್ದಂಗೆ ಆಗುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅಣ್ಣ ಅಂತೂ ಬದಲಾಗೋದಿಲ್ಲ. ನನಗೆ ಆಸ್ತಿ ಅಂತಸ್ತು ಅದು ಯಾವುದನ್ನು ಬೇರೆಯವರಿಂದ ಕಿತ್ಕೋಬೇಕು ಅನ್ನೋ ಆಸೆ ಇಲ್ಲ. ಆದರೆ ದುಡ್ದು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದೆ. ಅವನು ಕಷ್ಟಪಟ್ಟು ದುಡಿತಾನೆ. ಒಂದಲ್ಲ ಒಂದಿನ ನೀನು ಅಂದ್ಕೊಂಡಂಗೆ ಅವನು ದೊಡ್ಡ ಶ್ರೀಮಂತ ಆಗ್ತಾನೆ. ಆದರೆ ಅವನಿಗೆ ಟೈಮ್ ಕೊಡು ಅಷ್ಟೇ. ಎಲ್ಲ ಅರ್ಜೆಂಟಾಗಿ ಯಾವುದೂ ಆಗೋದಿಲ್ಲ. ಆಯಿತು ಬಿಡವ, ಆಯಿತು ಬಿಡು. ಅಣ್ಣನ ತಂಗಿನೂ ಭಾರಿ ಭೇದ ಅಂತ ಮಾತಾಡೋಕೆ ಬರಬೇಡಿ. ಛೇ, ಈ ಅಮ್ಮನಿಂದ ಅಣ್ಣ ಇಲ್ಲೂ ಇದ್ದಂಗೆ ಆಯಿತು. ಏನಾದರೂ ಮಾಡ್ಕೊಳ್ಳಪ್ಪ, ಇವ್ರಿಗೆ ಯಾರು ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.